ಹುನಗುಂದ ಮತಕ್ಷೇತ್ರದ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಇವತ್ತು ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯನ್ನು ಇವತ್ತೇನು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ನಾವು ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದ ಜನರಿಗೆ ಮಾತನ್ನು ಕೊಟ್ಟಿದ್ವಿ, ನಾವು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ. ಆ 5 ಗ್ಯಾರಂಟಿಗಳನ್ನು ಇವತ್ತು ಸಮರ್ಪಕವಾಗಿ 2 ವರ್ಷಗಳಾಯಿತು ಇವತ್ತು ಜನರಿಗೆ ನೀಡ್ತಾ ಇವತ್ತು ಸರ್ಕಾರ ಮುಂದುವರೆದಿದೆ. ಅದರಲ್ಲಿ ಇವತ್ತು ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಸುಮಾರು 5 ಕೋಟಿಗೂ ಹೆಚ್ಚು ಇವತ್ತು ಒಂದು ಆದಾಯವನ್ನು ಇವತ್ತು ಸರ್ಕಾರ ಗಳಿಸಿದ್ದಕ್ಕೆ ನಾಳೆ ದಿವಸ ದಿನಾಂಕ 14ನೇ ತಾರೀಕು ಕೂಡ ಆ ಒಂದು ಸಂಭ್ರಮವನ್ನು ಕೂಡ ಇವತ್ತು ರಾಜ್ಯಾದ್ಯಂತ ಮಾಡ್ತಾಯಿದ್ವಿ. ಭಾಳ ಯಶಸ್ವಿಯಾಗಿ ಜನರಿಗೆ ಇವತ್ತು ನೇರವಾಗಿ ಅವರ ಮನೆಗೆ ತಲುಪುವಂಥ ಯೋಜನೆ ಇವತ್ತು ನಮ್ಮ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ. ಇವತ್ತು ಏನು ನಮ್ಮ ಸರ್ಕಾರ ಮಾತು ಕೊಟ್ಟಿದ್ವಿ, ನಾವು 5 kg ಅಲ್ಲ 10 kg ಕೊಡ್ತೀವಿ ಅಂತೇಳಿ 10 kgಯನ್ನು ಕೂಡ ಇವತ್ತು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿದೆ. ಆ ಅನುಷ್ಠಾನ ಸಮಿತಿಯನ್ನು ಏನು ಇವತ್ತು ತಾಲೂಕಿಗೆ ಅಧ್ಯಕ್ಷರನ್ನು, ಒಬ್ಬ ಅಧ್ಯಕ್ಷ ಅವ್ರ ಜೊತೆಗೆ 14 ಜನ ಸದಸ್ಯರನ್ನು, ಇದು ಒಂದು ನಿಯಂತ್ರಣವನ್ನು ಮಾಡೋದಕ್ಕೆ ಯಾವುದೇ ರೀತಿ ದುರ್ಬಳಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ, ಜನರಿಗೆ ಮುಟ್ಟುತ್ತಾ ಇಲ್ಲೋದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿ ತಾಲೂಕಿಗೆ ಇವತ್ತು ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನು ನೇಮಕ ಮಾಡಿದರು. ಇವತ್ತು ಹುನಗುಂದ ತಾಲೂಕಿಗೆ ನಮ್ಮ ನೂರುಂಗೌಡ ಕಲ್ಗುಡಿ ಅವ್ರನ್ನ ಇಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಮತ್ತು ಇಳಕಲ್ ತಾಲೂಕಕ್ಕೆ ನಮ್ಮ ಮಾಂತೇಶ್ ಹನುಮನಾಳ್ ಅವರು ಮಾಜಿ ನಗರಸಭೆಯ ಉಪಾಧ್ಯಕ್ಷರು, ಇವತ್ತು ಆ ಕಚೇರಿ ಕೂಡ ಇವತ್ತು ಉದ್ಘಾಟನೆ ಮಾಡಿ ಬಂದಿದ್ದೀನಿ. ಇವತ್ತು ಎರಡೂ ಕೂಡ ಇವತ್ತು ಸಮರ್ಪಕವಾಗಿ ನಮ್ಮ ಮತಕ್ಷೇತ್ರದಲ್ಲಿ 5 ಯೋಜನೆಗಳು ಭಾಳ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ, ನಮ್ಮ ತಾಲೂಕು ಆಡಳಿತ ಇವತ್ತು ಮಾಡ್ತಾ ಇದೆ. ಯಾಕಂದರೆ ಇದರಲ್ಲಿ ಆಡಳಿತ ಅಧಿಕಾರಿಗಳು ಭಾಳ ಕರ್ತವ್ಯ ಇದೆ. ಯಾಕಂದರೆ ಅಧಿಕಾರಿಗಳು ನಾವು ಏನೇ ಯೋಜನೆಗಳಂತಂದ್ರೆ ಅದನ್ನು ಸಮರ್ಪಕವಾಗಿ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಕಾರ್ಯಾಂಗ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಆಡಳಿತ ಕೂಡ ಇವತ್ತು ಸಮರ್ಪಕವಾಗಿ ಆ ಕಾರ್ಯವನ್ನು ನೆರವೇರಿಸಿದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಬೆಳವಣಿಗೆ ನಡೀತಾ ಇದೆ. CM DCM ಹೋಗಿ ದೆಹಲಿಯಲ್ಲಿ ಹೈಕಮಾಂಡ್ ಬಾಗಿಲು ತಟ್ಟಿದರೆ, ರಾಹುಲ್ ಗಾಂಧಿ ಲಿಸ್ಟ್ ಮೀಟ್ ಕೂಡ ಆಗಿಲ್ಲ. ಎಲ್ಲೋ ಒಂದು ಕಡೆ CM ಕುರ್ಚಿ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಚರ್ಚೆ ನಡೀತಾರೆ. ಏನು ನೋಡ್ರಿ, ಇವೆಲ್ಲ ಹೂವಾಪೂವಗಳು. ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರದ ಸಚಿವರನ್ನ ಭೇಟಿಗೆ. ನೀವು ನೋಡ್ತೀರಿ ಮಾಧ್ಯಮದಲ್ಲಿ ರಾಜನಾಥ್ ಸಿಂಗನ್ನು ಭೇಟಿಯಾಗಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿದ್ದಾರೆ. ಅನೇಕ ಕಾರ್ಯಕ್ರಮದ ನಿಮಿತ್ತ, ಅಭಿವೃದ್ಧಿ ನಿಮಿತ್ತ ಹೋಗ್ತಾ ಇರ್ತಾರೆ ಡೆಲ್ಲಿಗೆ ಹೋದಾಗ ಒಂದು ಒಂದು ಹೊಸ ಸುದ್ದಿ ನೀವು ಮಾಧ್ಯಮದವರು ಹರಡಿಸ್ತೀರಿ. ಏನು ಮುಖ್ಯಮಂತ್ರಿ ಬದಲಾವಣೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹೂವಾಪೂವಗಳು ಇವೆಲ್ಲ. ಅದೇನೂ ಆಗೋದಿಲ್ಲ. ಅದು ಆಗೋ ಟೈಮ್ಗೆ ಆಗುತ್ತೆ. ಏನಾಗಬೇಕು ಅದು ಆಗೇ ಆಗುತ್ತೆ. ಅದನ್ನು ಯಾರು ನಿಲ್ಲಿಸೋಕ್ಕಾಗೋದಿಲ್ಲ. ಆದರೆ ಸುಮ್ಮನೆ ಈ ಹೂವಾಪೂವಗಳಂತರ ಜನರನ್ನು, ಕಾರ್ಯಕರ್ತರನ್ನು ಇವತ್ತು ಮನಸ್ಸು ಕೆಡಿಸುವಂಥ ಕೆಲಸ ಆಗ್ತಾಯಿದೆ. ಅದು ಆಗಬಾರ್ದು. ಅಲ್ಲ, ಕೆಲವೊಂದಿಷ್ಟು ಶಾಸಕರು ಈಗ ಹುಸೇನ್ ಅನ್ನೋರು ಈಗ CM DKC ಅವರು ಆಗಬೇಕು ಅಂತಂದು ಓಪನ್ ಆಗಿ ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ CM ಅಂತಂದು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿರುವಂಥದ್ದು. ಕೊಡೋದು ತಪ್ಪೇನಿದೆ? ಕೊಟ್ಟರೇನು ತಪ್ಪಿದೆ? 5 ವರ್ಷ ಸಮರ್ಪಕವಾಗಿ ಇವತ್ತು ಸರ್ಕಾರವನ್ನು ನಡೆಸಿದಂಥ ವ್ಯಕ್ತಿ ಅವ್ರು ಹೇಳ್ತಾರೆ, ಮಾಡಿದ ತಪ್ಪೇನಿದೆ? ಅದರಲ್ಲಿ ಏನು ಸುಮ್ಮನೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ, ಅವರವರ ವಿಚಾರಗಳನ್ನು ಹಂಚ್ಕೋತಾ ಇರ್ತಾರೆ. ಹಂಚ್ಕೊಂಡ ತಕ್ಷಣ ಇದು ಹೈಕಮಾಂಡ್ ಕೇಳಬೇಕಾ? ವರಿಷ್ಠರು ಅಂತಿದ್ದಾರೆ. ಆ ವರಿಷ್ಠರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅದು ಸೂಕ್ತ ಸಮಯಕ್ಕೆ ತೆಗೆದುಕೊಳ್ತಾರೆ. ಅದು ಆಗೋದು ಮುಂದೆ ಬದಲಾವಣೆಗಳು ಆಗಬೇಕು. ಏನು ಇವತ್ತು ಏನೇನು ಆಗಬೇಕಾಗಿದೆ, ಮಂತ್ರಿ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ, ಅದು ಎಲ್ಲ ಇದ್ದಾವೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದು ಸ್ವಲ್ಪ ಕಾಲಾವಕಾಶ ಕೊಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಆಗುತ್ತೆ. ಅಲ್ಲ, DK ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ, ಮತ್ತಷ್ಟು ಇದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಬದ್ಧತೆ ಇದೆ. ವಿ ಬಿಲೀವ್ ಇನ್ ಹೈಕಮಾಂಡ್, ವಿ ಟ್ರಸ್ಟ್ ಇನ್ ಹೈಕಮಾಂಡ್. ವಾಟ್ ಎವರ್ ಹೈಕಮಾಂಡ್ ಸೇಸ್ ವಿ ಲಿಸನ್. ಆಲ್ ದ MLAs. ಇವತ್ತು 140 ಜನ ಆಗಿರ್ಬೋದು, 150 ಜನ ಶಾಸಕರು ಇರ್ಬೋದು. ಆ ಬದ್ಧತೆ, ಶಿಸ್ತು ಯಾವ ಪಕ್ಷದಲ್ಲಿ ಕಾಣ್ತೀರಿ ಅಂದರೆ ಅದು ಕಾಂಗ್ರೆಸ್ಸಲ್ಲಿ ಮಾತ್ರ. ಹೈಕಮಾಂಡ್ ಏನು ಆದೇಶ ಕಳಿಸುತ್ತೆ ಆ ಆದೇಶದಂತೆ ನಾವು ನಡೆಯುವಂಥದ್ದು. ಅದರಲ್ಲಿ ಏನೇನೂ ಬದಲಾವಣೆ ಆಗೋದಿಲ್ಲ. ಯಾರ ಬೆಂಬಲ, ಈ ಮತದಾನ ಇದೇನು ಚುನಾವಣೆನಾ? ಏನು ಚುನಾವಣೆ ಮಾಡೋಕ್ಕೆ, ಸಾರ್ವಜನಿಕ ಚುನಾವಣೆ ಮಾಡೋಕ್ಕೆ ಕೊಟ್ಟಿಲ್ಲ. ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು, ಅದನ್ನು ಮಾಡುತ್ತೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಜೋರಾಗಿ ನಡೀತಾರೆ. ಒಬ್ಬರಿಗೆ ಒಂದೇ ಸ್ಥಾನ ಇರಬೇಕು. ಒಂದು ಕಡೆ ಸಚಿವರು ಇರ್ತಾರೆ, ಇನ್ನೊಂದು ಕಡೆ DCM ಇದ್ದಾರೆ ಅಂತಂದು DKC ಅವರು ರಾಜ್ಯಾಧ್ಯಕ್ಷ ಬದಲಾವಣೆ. ನೋಡಿ, ಎಲ್ಲ ಚರ್ಚೆಗಳು ಇವು
ಯಾವ ಅಂತಿಮ ಅಲ್ಲ. ಚರ್ಚೆಗಳು ಸುಮ್ಮನೆ ಚರ್ಚೆಗಳು ಆಗ್ತಿರ್ತಾವೆ. ಅದ್ರಾಗ ತಾವಿದ್ದೀರಲ್ಲ ಅದಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಕ್ಕೆ, ಪ್ರಚಾರ ಕೊಡೋದಕ್ಕೆ ಮಾಧ್ಯಮದವರು ಕೂಡ ಇದ್ದೀರಿ. ತಮಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೀನಿ ನಾನು. ಯಾಕಂದರೆ ಇಂಥ ಚರ್ಚೆಗಳನ್ನು ನೀವು ಈ ಮಾಡ್ತೀರಿ, ಮಾಡಿ ಅಲ್ಲಲ್ಲ ನಮ್ಮವ್ರು ಕೆಲವಷ್ಟು ಅವರವರ ಸ್ವಂತ ವಿಚಾರಗಳನ್ನು ಅವರ ಒಂದು ಅನಿಸಿಕೆಗಳನ್ನು ಹೇಳುವಂಥದ್ರಲ್ಲಿ ತಪ್ಪೇನಿದೆ? ಹೇಳಿಬಿಡು. ಅದೀನಿ, ನಾನು ಅದೀನಿ, ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಆಗಲೇಬೇಕು ಅಂತ ನಮ್ಮದು ಹೌದು. ಇದೇ ನಮ್ಮ ಕ್ಷೇತ್ರದ ಜನ, ಭಾಳಷ್ಟು ಜನ ನಮ್ಮ ಹಿರಿಯರು ಎಲ್ಲರೂ ಹೋಗಿ ಹೇಳಿದ್ದಾರೆ. ಇದೇ ನಾನು ಕೂಡ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ನನಗೂ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಕೊಟ್ಟರೆ ಸಮರ್ಪಕವಾಗಿ ನಿಭಾಯಿಸುವಂಥ ಶಕ್ತಿ ಕೂಡ ಇದೆ ಅನ್ನೋ ಮಾತನ್ನು ಹೇಳಿ. ಬಟ್ಟಿ ಊರಿಗೋಸ್ಕರ ನಾವು ಮಾಡ್ತಾ ಇಲ್ಲ, ಬಟ್ಟಿ ಉರ್ಸ್ಗೋದಕ್ಕೋಸ್ಕರ ನಾನು ಸಚಿವ ಆಗ್ತಾ ಇಲ್ಲ. ಯಾರಿಗೂ ಉರಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ನಾನು ದ್ವೇಷದ ರಾಜಕಾರಣಿ ಅಲ್ಲ. ನಾನು ದ್ವೇಷವನ್ನು ಬಿಟ್ಬಿಟ್ಟಿದ್ದೀನಿ. ಭಾಳ ದಿವಸದಿಂದ ದ್ವೇಷವನ್ನು ಬಿಟ್ಟಿದ್ದೀನಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದಲ್ಲಿ 50 ವರ್ಷಗಳ ಕಾಲದಿಂದ ನಮ್ಮ ಮನೆತನ ಕಾಂಗ್ರೆಸ್ನಲ್ಲಿ ಇದೆ. ನಮ್ಮ ತಂದೆಯವರು, ತಾಯಿಯವರು, ನಾನು ಆ ಒಂದು ನಿಟ್ಟಿನಲ್ಲಿ ನನಗೂ ಕೂಡ ಅವಕಾಶವನ್ನು ಕೊಟ್ಟರೆ ನಾನು ಸಮರ್ಪಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತೀನಿ. ರಾಜ್ಯಾದ್ಯಂತ ಇವತ್ತು ಸಂಘಟನೆ ಮಾಡೋದಕ್ಕೆ ನನಗೂ ಆಗುತ್ತೆ ಅನುಕೂಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಪ್ರಹ್ಲಾದ್ ಜೋಶಿ ನವೆಂಬರ್ ನಂತರ ಸರ್ಕಾರ ಇರೋದಿಲ್ಲ ಅಂತಂದು ಕುದುರೆ ವ್ಯಾಪಾರ ಟೈಪ್ ಜೋರು ನಡೀತಾ ಇದೆ. ಶಾಸಕರ ಖರೀದಿ ನಡೀತಾ ಇದೆ. ಒಂದ್ ಕಡೆ DK ಅವರು ಖರೀದಿ ಮಾಡ್ತಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು. ನೋಡ್ರಿ, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುಂದ್ರಕ್ಕೆ ಒಂದು ಸಾರಿಯಾರು ಜನ ಈ ರಾಜ್ಯ ಜನತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಬಂದರು, ಹಿಂಬಾಗಿಲಿಂದ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದರು. ಕಳೆದ ಸಾರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನು ಮಾಡಿದರು? ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ, ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ. ರಾಜ್ಯದ ಜನತೆಗೆ ಗೊತ್ತೈತಿ, ಖರೀದಿ ಮಾಡಿ ಸರ್ಕಾರ ಮಾಡಿಕೊಂಡ್ರು. ಅದು ನಿಶ್ಚಳ ಬಹುಮತದಿಂದ ಅಲ್ಲ, ಇದು ಜನರಿಗೆ ಗೊತ್ತಿದೆ. ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈ ರಾಜ್ಯದಲ್ಲಿ, ಅದು ಗೊತ್ತಾಗಿದೆ. ಅವ್ರು ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು. ತಂತ್ರ ಕುತಂತ್ರ ಇದನ್ನು ಹುಡ್ಕೊಂಡೇ ಬಂದಿದ್ದಾರೆ ಅವರು. ಇವತ್ತು ಅದೇ ತಂತ್ರವನ್ನು ಹೂಡ್ತಾ ಇದ್ದಾರೆ. ನಾವು ಬರೋಕ್ಕೆ ಸರ್ಕಾರ ಬೀಳುತ್ತೆ ಅನ್ನೋದು, ಅಲ್ಲಿ ಯಾರನ್ನೋ ಎತ್ತಿ ಕಟ್ಟೋದು, ಅಲ್ಲಿ ಸರ್ಕಾರ ಬೀಳಿಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾದಂಥದ್ದು. ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಿದ್ದೀರಿ, ಇಡಿ ದಾಳಿ, CBI ದಾಳಿ, ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ? ಇದು ಹೆದರಿಕೆ, ನಮ್ಮ ಶಾಸಕರಿಗೆ ಎದುರಿಸೋದು. ನೀವು BJPಗೆ ಬರಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡ್ತೀವಿ, CBI ದಾಳಿ ಮಾಡ್ತೀವಿ, ಇದು ಎಲ್ಲ ಶಾಸಕರಿಗೂ ಭಯ ಇದೆ. ನಾನು ಹಿಡ್ಕೊಂಡೇ ಇದೆ. ಆಗ ನನಗೇನು ಬೇಕಾದ್ರೆ ಕಿತ್ಕೊಳ್ಳೋರು, IDR ಮಾಡಲಿ, IBR ಮಾಡಲಿ, ನಾನು ಅದಕ್ಕೆ ಸಜ್ಜದೆ. ಆಗ್ತಾವ, ಮಾಡೇ ಮಾಡ್ತಾರೆ ಅವರು. ಈ ಎಲ್ಲರಿಗೂ ಹೆದರಿಕೆ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು, BJPಯವರು ಆಲ್ರೆಡಿ 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ CBI ಹೆದರಿಕೆ ಹಾಕೋದು. ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ, BJP ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡಿಸ್ತೀವಿ, CBI ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವು, ಅವು ಅದಾವು ಅಂತ ಎದುರಿಸ್ತಾ ಇಲ್ಲ. ಅಲ್ಲ, ಅದಕ್ಕೆ ನಾ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾನು ಹತ್ರ ಏನು ಇದ್ರಲ್ಲ ಇರ್ಬೋದು, ಅದಕ್ಕೆ ನನಗೆ ಅದಕ್ಕೆ ಭಯ ಪಟ್ಟಿಲ್ಲ. ಅವ್ರು ಮಾಡ್ತಾ ಇದ್ದಾರಲ್ಲ, ನೀವು ನೋಡ್ತಾ ಇದ್ದೀರಿ. ಈಗ ನಮ್ಮ ಮೊನ್ನೆ ಬಳ್ಳಾರಿ ನಮ್ಮ ಶಾಸಕರ ಮೇಲೆ ಮಾಡಿದರು, ಭರತ್ ರೆಡ್ಡಿ ಮೇಲೆ ಮಾಡಿದರು, ನಮ್ಮ ತುಕಾರಾಮ್ ಮೇಲೆ ಮಾಡಿದರು. ಇವೆಲ್ಲ ಮಾಡ್ತಾ ಇದ್ದಾರಲ್ಲ, ನಮ್ಮ ಇವ್ರ ಮೇಲೆ, ಯಾರು ನಮ್ಮ ನಾಗೇಂದ್ರ ಅವ್ರ ಮೇಲೆ. ಇವೆಲ್ಲ ಉದ್ದೇಶಪೂರ್ವಕವಾಗಿ ದ್ವೇಷ ರಾಜಕಾರಣ ಅಂತಾರೆ, ಇದಕ್ಕೆ ಕುತಂತ್ರ ರಾಜಕಾರಣ ಅಂತಾರೆ. ಅವ್ರ ತಾಕತ್ತು ದಮ್ ಇದ್ರೆ ಜನರ ಮಧ್ಯೆ ಬರಲಿ, ಮತ್ತೆ 28ಕ್ಕೆ ತೋರಿಸ್ತೀವಿ. ರಾಜಕೀಯ ವಿದ್ಯಮಾನಗಳ ಮಧ್ಯೆ CM ಅವರು 5 ವರ್ಷ ಪೂರೈಸ್ತಾರೆ ಅಂತ ವಿಶ್ವಾಸ ಇದೆ ರೀ. ಸಮರ್ಪಕವಾದ ನಾಯಕರು, ಅದರಲ್ಲಿ ಎರಡನೇ ಮಾತಿಲ್ಲ, ನಿಭಾಯಿಸ್ತಾರೆ. ಅವ್ರ ಕುರ್ಚಿನ ಜಗ್ಗಾಕತ್ತಲ್ಲ ಸರ್ ನಿಮ್ಮವ್ರ ರೀ. ಯಾರು ಜಗ್ಗಿರು ಏನೂ ಆಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.